ಒಂದು ಒಳ್ಳೆ ಪಾಲಕ್ ಚಿಕನನ್ನು ಮಾಡೋಣ ಬನ್ನಿ. ಪಾಲಕಲ್ಲಿ ಚಿಕನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಕಟ್ಟು ಪಾಲಕನ್ನು ಬಿಡಿಸಿಟ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಒಂದು 2-3 ಬಾರಿ ಈ ರೀತಿ ತೊಳೆದಿಟ್ಕೋಬೇಕು. ಮತ್ತು ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಿಸಿ ಆಗ್ತಾ ಇರೋಂತಹ ನೀರಿಗೆ ಪಾಲಕನ್ನು ಹಾಕಿ ಪಾಲಕ್ ಜೊತೆಗೇ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಯಾಕೆ ಅಂತಂದರೆ ಆ ಸೊಪ್ಪಲ್ಲಿ ಸ್ವಲ್ಪ ಉಪ್ಪಿನ ಅಂಶವನ್ನು ಹಾಕಬೇಕು ಅಥವಾ ಉಪ್ಪು ಎಳಿಬೇಕು ಅಂತಂದರೆ ಉಪ್ಪನ್ನು ಸೇರಿಸಲೇಬೇಕಾಗುತ್ತೆ. ಈ ರೀತಿಯಲ್ಲಿ ಒಂದು 2 ಈರುಳ್ಳಿಯನ್ನು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಒಂದು ಟೊಮೊಟೊ 3 ಟೊಮೊಟೊವನ್ನು ಈ ರೀತಿಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನೋಡಿ, ಅರ್ಧ ಕೆಜಿಯಿಂದ 3/4 kg ನಾನು ಚಿಕನನ್ನು ತಗೊಂಡು ಉಪ್ಪು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಉಪ್ಪಾಕಿ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮತ್ತು ಚಿಕನ್ಗೆ, ಪಾಲಕ್ ಚಿಕನ್ಗೆ ಆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನೀರನ್ನು ಬಗ್ಸಿ ಇಟ್ಕೊಂಡಿದ್ದೀನಿ. 6-7 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಮತ್ತು ಮೊಸರು ಒಂದು 3 ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಪುದೀನವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 3 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, ಒಂದು 3 ಸ್ಪೂನಷ್ಟು ಚಿಕನ್ ಮಸಾಲ, 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 3 ಟೊಮೊಟೊ, 2 ಈರುಳ್ಳಿ, ಸ್ವಲ್ಪ 5-6 ಸಣ್ಣದಾಗಿರೋಂಥ ಚಕ್ಕೆ ಮತ್ತು 6-7 ಲವಂಗವನ್ನು ಇಟ್ಕೊಂಡಿದ್ದೀನಿ. 1 ಪಲಾವ್ ಎಲೆ, 2 ಏಲಕ್ಕಿಯನ್ನು ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಇಟ್ಕೊಂಡಿದ್ದೀನಿ. ನಂತರ ಈಗಾಗಲೇ ಬೇಯಿಸ್ಕೊಂಡಿರೋಂಥ ಒಂದು ಪಾಲಕನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಗುತ್ತೆ. ನೀರನ್ನು ಬಗ್ಗಿಸ್ಬಿಡಬೇಕು, ಅದರಲ್ಲಿರೋ ನೀರನ್ನು ಇಟ್ಕೋಬಾರ್ದು. ನಂತರ ಪಾಲಕ್ ಚಿಕನನ್ನು ಮಾಡುವಂತಹ ವಿಧಾನ, ಒಂದು 2-3 ಸ್ಪೂನಷ್ಟು ಎಣ್ಣೆಯನ್ನು ಈ ರೀತಿ ಪಾತ್ರೆಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿರೋಂಥ ಮಸಾಲೆಯನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಚಿಟಪಟ ಅಂತ ಇದೆ ಅನ್ನಷ್ಟರಲ್ಲಿ ಅದರಲ್ಲಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸಬೇಕಾಗುತ್ತೆ. ಹಸಿಮೆಣ್ಸಿನ್ಕಾಯನ್ನು ಇದೇ ರೀತಿಯಲ್ಲಿ ಎಣ್ಣೆಯಲ್ಲಿ ಸೇರಿಸಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಯಾಕೆ ಅಂತಂದರೆ ಅದು ಸ್ವಲ್ಪ ಅದರ ಒಂದು ಹಸಿ ಅಂಶ ಹೋಗಲಿ ಅಂತೇಳಿ. ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ಅದು ಸಹ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಸಹ ಈ ರೀತಿಯಲ್ಲಿ ಹುರ್ಕೋಬೇಕಾಗುತ್ತೆ. ಅದನ್ನು ಫ್ರೈ ಮಾಡ್ಕೊಂಡ ನಂತರ ಏನು ಈ ಒಂದು ಈರುಳ್ಳಿಯನ್ನು ಇಟ್ಕೊಂಡಿದ್ದೀವಿ, ಆ ಈರುಳ್ಳಿಯನ್ನು ಸಹ ಹಾಕಿ ಇದೇ ರೀತಿಯಲ್ಲೇ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಸ್ವಲ್ಪ ಕೆಂಪುದಾಗಿ ಬರೋವರೆಗೂ ಈ ರೀತಿಯಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿ, ಈಗಾಗಲೇ ಈರುಳ್ಳಿ ಚೆನ್ನಾಗಿ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ನಂತರ ಹೆಚ್ಚಿಟ್ಕೊಂಡಿರುವಂತಹ ಒಂದು ಟೊಮೊಟೊವನ್ನು ಹಾಕಿ ಟೊಮೊಟೊನೂ ಸಹ ಚೆನ್ನಾಗಿ ಬೇಯಲಿ. ಅದಕ್ಕೆ ಲಿಡ್ಡನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸರಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ, ಯಾಕೆಂದರೆ ಟೊಮೊಟೊ ಬೇಗ ಬೇಯುತ್ತೆ. ನೋಡಿ, ಈಗ ಬೆಂದಿರೋಂತಹದ್ದಕ್ಕೆ ಉಪ್ಪಿಂದ ನೆನೆಸ್ಕೊಂಡಿರೋಂಥ ಚಿಕನನ್ನು ಸೇರಿಸ್ಬೇಕು. ನೀರನ್ನು ಚೆನ್ನಾಗಿ ಬಗ್ಗಿಸ್ಬಿಡಬೇಕು. ಆ ಚಿಕನನ್ನು ಮಾತ್ರ ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ನೋಡಿ, ಕಲಸಿ ಅರಿಶಿನ ಆಗಲಿ ನಾನು ತೋರಿಸಿರಲಿಲ್ಲ. ಅರಿಶಿನ ಅಂತೂ ಚಿಕನ್ ಮಟನ್ಗೆ ತುಂಬ ಕಡ್ಡಾಯವಾಗಿ ಹಾಕಲೇಬೇಕು. ಯಾಕೆಂದರೆ ಆ ಒಂದು ಚಿಕನ್ ಸ್ಮೆಲ್ ಅನ್ನೋಂಥದ್ದು ಸ್ವಲ್ಪ ಕಡಿಮೆ ಆಗಬೇಕು ಅಂತಂದರೆ ಈ ಒಂದು ಅರಿಶಿನವನ್ನು ನಾವು ಸೇರಿಸಲೇಬೇಕಾಗುತ್ತೆ ಸ್ನೇಹಿತರೆ. ಅದು ಚಿಕನ್ ಆಗಲಿ ಮಟನ್ ಆಗಲಿ, ಅದಕ್ಕೆ ಅರಿಶಿನ ತುಂಬ ಮುಖ್ಯ. ಈ ರೀತಿ ಲಿಡ್ಡನ್ನು ಹಾಕಿ ಕಲಸಿ 1 ನಿಮಿಷದಿಂದ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಲ್ಲಿ ಬೆಂದಿದೆ. ಅದರಲ್ಲಿರೋಂಥ ನೀರು ಅಂಶನೂ ಸಹ ಬಿಟ್ಕೊಂಡಿದೆ. ಈ ಒಂದು ಚಿಕನ್ಗೆ ನಾವೇನು ಸಾಮಗ್ರಿಗಳನ್ನು ಇಟ್ಕೊಂಡಿದ್ವಲ್ವ, ಚಿಲ್ಲಿ ಪೌಡರನ್ನು ಫಸ್ಟ್ ಸೇರಿಸಬೇಕು. ನೆಕ್ಸ್ಟು ಗರಂ ಮಸಾಲ, ನೆಕ್ಸ್ಟು ಧನಿಯಾ ಪುಡಿ, ನೆಕ್ಸ್ಟು ಚಿಕನ್ ಮಸಾಲ ಒಂದು 3 ಸ್ಪೂನಷ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸಿ ಈ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಆ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಯೋಷ್ಟು. ನೆಕ್ಸ್ಟು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಅದು ಬೇಯೋದಕ್ಕೆ ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಲಿಡ್ಡನ್ನು ಮುಚ್ಚಿಬಿಟ್ರೆ, ಆ ಲಿಡ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ಉಪ್ಪಲ್ಲಿ ಈಗಾಗಲೇ ಚಿಕನನ್ನು ನೆನೆಸಿದ್ವಿ, ಅದು ಬೇಗ ಬೇಯುತ್ತೆ. ಅದರ ಗುಣನೇ ಆ ರೀತಿ. ಅದಕ್ಕೆ ನೀವು ಚಿಕನ್ ಮಾಡುವಾಗ ಉಪ್ಪಲ್ಲಿ ನೆನೆಸಿದ್ರೆ ನೋಡಿ, ಉಪ್ಪಲ್ಲಿ ನೆನೆಸಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ನಂತರ ಈ ಒಂದು ಪಾಲಕನ್ನು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಈ ಚಿಕನ್ಗೆ ಸೇರಿಸಿದ್ರೆ ನೋಡಿ, ಈಗಾಗಲೇ ಅದಕ್ಕೂ ಮುಂಚೆನೇ ಸ್ವಲ್ಪ ಎಣ್ಣೆಲ್ಲ ತುಂಬ ಚೆನ್ನಾಗಿ ತೇಲಿರೋಂಥದ್ದನ್ನು ನೀವು ನೋಡ್ಬೋದು. ಅಷ್ಟು ಚೆನ್ನಾಗಿ ಬೆಂದಿದೆ. ಮತ್ತು ಲಿಡ್ಡನ್ನು ಹಾಕಿ 1 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಕೊತ್ತಂಬರಿ ಪುದೀನ ಹಾಕ್ಕೊಂಡು ನಂತರ ಮೊಸರನ್ನು ಇಟ್ಕೊಂಡಿದ್ವಲ್ಲ ಒಂದು 3 ಸ್ಪೂನಷ್ಟು, ಆ ಮೊಸರನ್ನು ಸಹ ಹಾಕಿ ಚೆನ್ನಾಗಿ ಕಲಸಿದ್ರೆ ಸಾಕಾಗುತ್ತೆ. ಮತ್ತು ಅದನ್ನು ಸಹ ಒಂದು 10-20 ಸೆಕೆಂಡ್ ಬಿಟ್ಟರೆ ಸಾಕು. ನೋಡಿ, ಎಣ್ಣೆ ಈ ರೀತಿಯಲ್ಲಿ ಸ್ವಲ್ಪ ತೇಲ್ತಿದೆ, ಚೆನ್ನಾಗಿ ಬೆಂದಿದೆ ಅಂತ ನಮ್ಗೆ ಈಗಾಗಲೇ ಗೊತ್ತಾಗ್ತಾ ಇದೆ. ಇದು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ನೋಡಿ, ಅನ್ನದ ಜೊತೆಗಾಗಿರ್ಬೋದು, ಮುದ್ದೆ ಜೊತೆಗಾಗಿರ್ಬೋದು, ಚಪಾತಿ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಸಹ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ
ನಾನು ಕಳಿಸುವಂತಹ ಒಂದು ವಿಡಿಯೋಗಳು ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಸಹ ಮಾಡಿ ಯಾವ ರೀತಿ ಇತ್ತು ಅಂತ ಹೇಳಿ ನನಗೂ ಸಹ ತಿಳಿಸ್ಕೊಡಿ. ಥ್ಯಾಂಕ್ ಯು ಸ್ನೇಹಿತರೆ.